ಅವೇ 4 ಮಂದಿ ಲಪುಟ್ರು ಬಸವಣ್ಣನ ನಕ್ಸಲೈಟ್ ಮಾಡ್ಯಾರ ಅವರು. ಅದಕ್ಕೆ ಎಂ.ಬಿ. ಪಾಲ್ರು ನೇತೃತ್ವ. ಎಂ.ಬಿ. ಪಾಲ್ರು ಹೇಳ್ತಾರೆ ಕನ್ನೇರ ಮಠ ಸ್ವಾಮಿಗಳು ಕ್ಷಮಾ ಬೇಡ್ಬೇಕು, ನಾನೇ ಕಾಲ ಹಿಡಿದು ಕರ್ಕೊಂಡ್ ಬರ್ತೇನೆ ಅಂತ ಹೇಳ್ಯಾರ ಇಲ್ರಿ. ಇವ್ರ ಕಾಲ ಇವ್ರು ಕ್ಷಮೆ ಯಾಕೆ ಕೊಡ್ತಾರೆ? ಬಸವಣ್ಣನ ಚರಿತ್ರೆನೇ ಎಂ.ಬಿ. ಪಾಲ್ರು ಓದಿಲ್ಲ. ಏನು ಅನುಭವ ಮಂಟಪದಲ್ಲಿ ಇತ್ತಂತವ್ರೆ ಅಕ್ಕ ಮಹಾದೇವಿಯ ವಚನದಾಗೂ ಸಹಿತ ಐತಿ. ಇವು ಮಾತ್ರ ರೇಣುಕಾಚಾರ್ಯರು ಅವರ ಒಂದು ಗತಿಗೆ ಬಗ್ಗೆ, ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ. ಅಂದ್ರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ. ವೀರಶೈವರು ಲಿಂಗಾಯತರೇ ವೀರಶೈವರು. ಕೆಲವೊಂದು ಕಾಲ ಕ್ರಮೇಣದಾಗ ನಾವು ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸಿವಿ. ನಾವು ಬರ್ಸಿದ್ವಿ ಎಲ್ಲ ನಮ್ಮ ಸಾಲಿಗೆ ಸೈಡ್ ಕೊಟ್ಟು ತೆಗೆದು ನೋಡ್ರಿ, ನಿಮ್ದು ಯಾರ್ದು ಇದ್ರು ಹಿಂದೂ ಲಿಂಗಾಯತ ಐತಿ. ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ 6 ಧರ್ಮಗಳು ಈ ದೇಶದಲ್ಲಿ ಧರ್ಮ ತದವು. ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ, ವೀರಶೈವರು ಹಿಂದೂ ಧರ್ಮದ ಭಾಗ. ಪಂಚಪೀಠಗಳು ಬೇರೆ ಇಲ್ಲ, ಬಸವಣ್ಣ ಬೇರೆ ಇಲ್ಲ. ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನ, ಕೆಟ್ಟ ಸಂಪ್ರದಾಯಗಳನ್ನ ಬಹಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು. ಮೊದಲ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂತ ಇರಲಿಲ್ಲ. ಅದನ್ನ ಜ್ಯೋತಿಬಾ ಫುಲೆ ಅವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದ್ರೆ ಯಾರು? ಸಾವಿತ್ರಿಬಾಯಿ ಫುಲೆ. ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ. ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು. ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ. ಬ್ರಾಹ್ಮಣರಲ್ಲೂ ಶೈವ ಸಂಪ್ರದಾಯ ಇದೆ. ಅಲ್ಲಿ ಶಿವನ ಭಕ್ತರು ಅದಾರ, ವೈಷ್ಣವರು ಅದಾರ. ಇವ್ರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂತ ಒಂದು ಕೆಲವೊಂದು ಜನ ಇವತ್ತೇನು ಕನೇರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು, ಅವ್ರ ಚಪ್ಪಲಿಲಿ ಹೊಡಿದ್ ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ. ಇವರೆಲ್ಲ ಗುಂಡಾಗಳು, ಬಸವಣ್ಣನ ಅನ್ಯಾಯಗಳು. ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರ ವಚನದಾಗ ಹೇಳ್ತಾರೆ, ಯಾರಿಗೂ ತೊಂದರೆ ಮಾಡಬಾರ್ದು, ಯಾವ್ದು ಇಲ್ಲ, ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗ್ಬೇಕು, ಕಾಯಕವೇ ಕೈಲಾಸ. ಈಗೇನ ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ಟೊಪ್ಪಿಗೆ ಹಾಕೊಂಡು, ಕೇಸರಿ ಟೊಪ್ಪಿಗೆ ಯಾರ್ದು? ಸನಾತನ ಹಿಂದೂ ಧರ್ಮದ್ದು. ನೀವು ಯಾವ್ದಾರ ಬೇರೆ ಟೊಪ್ಪಿಗೆ ಹಾಕೋರ್ರಿ. ಅಲ್ಲಿ ಲಿಂಗಾಯತ ಮುಸ್ಲಿಂ ಒಂದತ್ತೇಳಿ ಅವ ಯಾರು ನಮ್ಮ ಶಾನ್ ಅವ ಯಾವ್ದೋ ಸ್ವಾಮಿ ಒಬ್ಬ ಹೇಳ್ತಾನ, ಅಲ್ಲಿ ನಮ್ಮ ಇನ್ನೊಬ್ಬ ಅದಾನ ನಿಜಗುಣ ಅನ್ನೊಂದು ಒಬ್ಬವ, ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ. ಇಲ್ಲ ಇಲ್ಲ ಲಿಂಗಾಲೇಶ್ವರ ಅಲ್ಲಿ ಲಿಂಗಾಲೇಶ್ವರ ಜ್ಞಾನೋದಯ ಆಗಿದೆ. ಜ್ಞಾನೇಶ್ವರ ಶಾನೇಹಳ್ಳಿ. ಇಸ್ಲಾಂ ಮತ್ತು ಲಿಂಗಾಯತ ಸಮಾನ. ಲಿಂಗಾಯತರು ಮಣ್ಣು ಮಾಡ್ತಾರ, ಮುಸಲ್ರು ಮಣ್ಣು ಮಾಡ್ತಾರ. ಲಿಂಗಾಯತರು ಚಿಕನ್ ಮಟನ್ ತಿಂತಾರ, ಮುಸಲ್ಮಾನರು ಮಟನ್ ಚಿಕನ್ ತಿಂತಾರ ಅಂದಂಗ ಆಯ್ತದ. ಗೊತ್ತಿರ್ತಾರ ಲಿಂಗಾಯತರು. ಇಂಥ ಸ್ವಾಮಿಗಳು, ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕೊಂಡಾರ. ಮೊದಲು ಅದಕ್ಕೆ ಕ್ಯಾಮಿ ತೆಗಿಬೇಕು. ಫಸ್ಟ್ ಸನಾತನ ಧರ್ಮ ಹಿಂದೂ, ನಾವು ಹಿಂದೂ ಅಲ್ಲ ಪಟ್ಟಕ್ಕನೆ ಅವರು ಭಗವದ್ ಏನ್ ಹಾಕೋತಾರ ತೆಗೆದು ಅವ್ರದೇ ಒಂದು ಯಾವ್ದಾರ ಬಣ್ಣ ಮಾಡ್ಕೋಬೇಕು. ಅಲ್ಕಂದ್ರೆ ಇಸ್ಲಾಮದ ಐತ್ಲ ಹಸರು ಹಾಕೊಂಡು ಅಡ್ಯಾರ. ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದಾಗ ಆಶೀರ್ವಾದ ಹಿಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ಬೇಕು. ಯಾಕಂದ್ರೆ ಹಿಂದೂ ಅಲ್ಲಲ್ಲ. ಉಲ್ಟಾ ಸಾಬರ್ ಜೋಡ ಕೊಟ್ಟಾರಂದ್ರೆ ಉಲ್ಟಾನೇ ಕೈ ಮಾಡೋದು. ಎಲ್ಲರಿಗೆ ಆಶೀರ್ವಾದ ಅನ್ಬಾರ್ದು. ಸಬ್ಕೋ ಸಲಾಮ್ ಅಂತ ಇವರೆಲ್ಲ ಕಳ್ರು. ಸುಮ್ನೆ ಕನೇರ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರ್ಲಿ. ಇವ್ರೆಲ್ಲ ಇವ್ರು ಯಾರು ಮಾಡ್ಯಾರ? ನಾ ಕೇಳ್ತೀನಿ, ಇವ್ರೆಲ್ಲ ಬಸವಣ್ಣನ ವಿಚಾರ ಹೇಳೋರು. ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕುಡ್ಸಿರಿ? ನೀವು ಪೀಠ ತ್ಯಾಗ ಮಾಡ್ರಿ. ದಲಿತರನ್ನ ನೀವು ಆದರ್ಶ ಹೇಳ್ತಿರಲ್ಲ. ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು. ಅವ್ರ ಅನುಭವ ಮಂಟಪದ ಅಧ್ಯಕ್ಷ ಮಾಡಿದ್ರು. ನೀವು ಅಧ್ಯಕ್ಷ ಮಾಡ್ರಿಪ್ಪ. ನಮ್ಮ ಆದರ್ಶನ ಸ್ವಾಮಿಗಳದಾರ ಮಾಡ್ರಿ ಅವ್ರನ್ನ ಅಧ್ಯಕ್ಷ. ಇಡೀ ಬಸವಣ್ಣನ ಅನ್ಯಾಯನೇ ಅದಾರ. ಮಾದಾರ ಚೆನ್ನೈರು ದಲಿತ ಸಮುದಾಯದವ್ರು ಅದಾರ. ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ. ಅಂಥವ್ರು ನೀವು ಮಾಡ್ರಿ. ದಲಿತರನ್ನೊಬ್ರು ನಮ್ಮ ಸ್ವಾಮಿಗಳನ್ನ ಮಾಡ್ರಿ.
ನೀವೇ ಹಿಡ್ಕೊಂಡ್ ಕೂತೀರಿ ಲಿಂಗಾಯತ್ರಿ ಎಲ್ಲಾ ಪೀಠಗಳು ಚಲೋ ಚಲೋ ಶಿಕ್ಷಣ ಸಂಸ್ಥೆ ಇವತ್ತು ತೆಗ್ದಿರಿ. ಎಷ್ಟು ಮಂದಿ ಮಕ್ಕಳಿಗೆ ನೀವು ಪುಕ್ಕಟ ಕಲಿಸ್ತೀರಿ ನಿಮ್ ಶಿಕ್ಷಣ ಸಂಸ್ಥೆಯಲ್ಲಿ? ನೀವೆಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಹೋದವ್ರು, ಇವ್ರೇನ್ ಬಸವಣ್ಣನ ತತ್ವ ಹೇಳೋರು ಅದಾರಲ್ಲ, ಇವ್ರೇನು ಕಡಿಮೆ ಇಲ್ಲ. ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ? ಎಷ್ಟು ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯತೆನ ಹೇಳ್ತಾರಲ್ಲ ಅಂತವ್ರ ಕಾಲನಿಗೆ ಹೋಗಿ ಸಾಮೂಹಿಕ ಘೋಷಣೆ ಮಾಡಿರ, ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರಿ? ಯಾವ್ದಾರ ದಲಿತ ಕರಿಗೆ ಹೋಗಿರ ಅನ್ನೋ ಸ್ವಾಮಿಗಳೇ? ಇವರು ಯಾವ ದಲಿತ ಬರೀ ಲಿಂಗಾಯತರು ಮನೆಗೆ ಹೋಗ್ತಾರ, ಪಾದ ಪೂಜೆ ಮಾಡ್ಕೋತಾರ, ನಾವ್ ಅದ್ ಮಠ ಕಟ್ತೀವಿ, ಅದನ್ನ ಕಟ್ತೀವಿ, ಪಟ್ಟಿ ಹರಿತಾರ, ಪಾದ ಪೂಜೆ ಮಾಡ್ಕೋತಾರ, ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರ. ಇಂಥ ಸ್ವಾಮಿಗಳಿಂದ ಇವ್ರು ನಕ್ಸಲೈಟ್ ವಿಚಾರಧಾರೆ ಇರುವಂತ ಇನ್ನೊಬ್ಬ ಅವನೋ ಮಾತನ್ನ ಹುಚ್ಚು ಚಕ್ರ ಮಾತಾಡಣ, ಅವ ಹಾಕೊಂಡಿದ್ದೆ ಕ್ಯಾಮಿ. ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡಿ. ಇಲ್ಲಕಂದ್ರ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡ್ಲಿಕ್ಕೆ, ವೀರಶೈವ ಪಂಚಪೀಠದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಾವೆಲ್ಲ ವೀರಶೈವ ಲಿಂಗಾಯತರದೀವಿ, ನೀವು ಒಂದು 10 ಪೈಸಾ ಹುಟ್ಟಿರಿ, ನೀವು ಸುಳ್ಳು ಹೇಳಿ ಬಂಡತನ ತೋರಿಸ್ತಾ ಇದ್ದಾರೆ ಸಿದ್ದೇಶ್ವರ. ಯಾರು ಹೇಳ್ತಾರೆ? ಎಂ ಬಿ ಪಾಟೀಲ್ ಇಷ್ಟೇ ನಾ ತಿಳುವಳಿಕೆ ಕೇಳ್ತೀನಿ. ನೀವು ಇದನ್ನೇ ನೀವು ಮಾಡ್ಲಕತ್ರ ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತದೆ. ಬರೀ ಲಿಂಗಾಯತರಟ್ಟೆ ಓಟ್ ಹಾಕ್ಲಿ. ಲಿಂಗಾಯತರು ಎಷ್ಟು ಅದಾರ? ಎಲ್ಲಾರ ಮನ್ಯಾಗ ಪಂಚಪೀಠದವ್ರು ಅದಾರ. ಲಿಂಗಾಯತರು ಒಳಗ ಎಲ್ಲಾ ಕ್ಯಾಮಿ ಹಾಕೊಂಡಾರ ಹೋಗಿ ಕಾಲು ಮುಗಿತಾರ. ಇವ್ರಿಗೆ ಈ ಬೇರೆ ಡ್ರೆಸ್ ಹಾಕೊಂಡ್ ನಿಂದ್ರತ್ತಡ್ರಿ, ಯಾರ ಕಾಲು ಮುಗಿರತ್ತ? ಹೆಸರು ಹಾಕೊಂಡ್ ನಿಂದ್ರತ್ತ. ಲಿಂಗಾಯತರು ಹಿಂದೂ ಧರ್ಮ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ. ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು, ನಿಮ್ಮದು ಅತಿ ಆಯ್ತು. ನಿಮ್ ಹಿಂದಿರುವಂತ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ, ಅವನಿಂದ ನೀವು ಹಾಳಾಗಲಕತ್ತೀರಿ. ನೀವು ಅದನ್ನ ಬಿಡ್ಬೇಕಿದು. ಲಿಂಗಾಯತ ಪ್ರತ್ಯೇಕ ಧರ್ಮ, ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ. ಮೊನ್ನೆ ನೀವು ಏನ್ ಮಾಡಿದ್ರಿ? ಸಣ್ಣ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರ್ನ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 2 ತಿಂಗಳು ಅಡ್ಡಾಡೋ ಸ್ವಾಮಿಗಳು ಅಭಿಯಾನ. ಅದ್ರಾಗ ಏನ್ ಹೇಳ್ಯಾರ? ಎಲ್ಲಾ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳ್ಯಾಗ ಹೋಗಿರಿ, ಯಾವ ಫೋಟೋ ಇಡ್ಬೇಡ್ರಿ, ನಮ್ದೇ ಫೋಟೋ ಇಡ್ರಿ, ನಮ್ದೇ ಪಾದ ಪೂಜೆ ಮಾಡ್ರಿ, ಬಸವಣ್ಣನೊಂದು ಇಡ್ರಿ, ನಮ್ದೊಂದು ಇಡ್ರಿ ಅನ್ನಂಗ ಹೇಳ್ಯಾರ. ಅದಕ್ಕ ನಾವು ಬಸವಣ್ಣಂದು ಇಡೋರಿ, ಪಂಚಪೀಠದ ಇಡೋರಿ. ನಮ್ಮ ಹೃದಯದಾಗ ರಾಮನು ಅದಾನ, ಸೀತಾನು ಅದಾರ, ಲಕ್ಷ್ಮಣ ಅದಾನ, ಕೃಷ್ಣನು ಅದಾನ. ಎಲ್ಲಾರನು ನಾವು ನಂಬೋರೆ ಸನಾತನ ಧರ್ಮಿಗಳು. ನಂಬಿ ಪಾಳ್ರ ಹೆಂಗಾದ್ರೆ ಅವ್ರ ಮನ್ಯಾಗ ಎಲ್ಲ ದೇವ್ರು ತೆಗೆದು ಹೋಗದಾರೇನು? ಅವ್ರ ಮನ್ಯಾನ ಜಗಲಿ ಮ್ಯಾಗ. ಇವ್ರು ಏನ್ ಮಾಡ್ತಾರ ಸರ್? ನೀವು ಎಲ್ಲಾ ದೇವ್ರಿಗೆ ಹೋಗ್ತೀರಪ್ಪ. ತಿರುಪತಿ ತಿಮ್ಮಪ್ಪ ಹೋಗ್ತೀರಿ, ನಿಮ್ ಮನೆಯ ದೇವ್ರ ಅಂತೇಳಿ ಕರಿ ಮಹಾಲಕ್ಷ್ಮಿಗೆ ಹೋಗ್ತೀರಿ. ಇವೆಲ್ಲ ಬಿಡ್ಬೇಕಲ್ಲ. ನೀವು ಲಿಂಗಾಯತರು ಯಾವ್ದನ್ನು ದೇವ್ರು ನಂಬೋದಿಲ್ಲ. ನಾವು ಸಾಬ್ರಂಗ ನಾವು ಬರೀ ಲಿಂಗಾನೇ ನಂಬ್ತೀವಿ. ಯಾಕಂದ್ರೆ ಇಸ್ಲಾಮ ನಾವು ಒಂದ್ ಶಾನೆ ಹಳ್ಳಿ. ಅವ್ ನಿಜಗುಣಾನಂದ ಹೇಳ್ತಾನಲ್ಲ, ಏನ್ ಹೇಳ್ತಾನ ನಿಜಗುಣಾನಂದ? ಕಲ್ಲು ದೇವರು. ಇದು ಲಿಂಗ ಎದರ್ಲೆ ಮಾಡ್ತಾರ್ರಿ? ಈಶ್ವರ ಎದ್ರದ ಲಿಂಗ ಅದಾವ, ಕಲ್ಲಿಂದ ಐತಿ. ಅದನ್ನೇ ಪೂಜೆ ಮಾಡ್ತಿರ್ಲಿ ಕೈಗಿಟ್ಕೊಂಡು. ಬಸವಣ್ಣವ್ರು ಎಲ್ಲರೇ ನೀವು ಮಗ ಕೂಡಲ ಸಂಗಮ ದೇವ ಅಲಾರ್ದನೆ ಏನ್ ಬೇರೆ ಅಂದ್ರೆ? ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರನ ಅವತಾರ. ಪ್ರತಿಯೊಂದು ವಚನ ಮುಗಿದ ಮ್ಯಾಗ ಕೂಡಲ ಸಂಗಮ ದೇವ ತಂದಾರ. ಏನ್ ಮಾಡಿ ಕೊಟ್ಟಿದ್ರು? ಬಸವಣ್ಣವರು ನಾಸ್ತಿಕರಲ್ಲ, ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ. ಬಸವಣ್ಣವರು ಸಮಾಜದ ಅಂಕುಡೊಂಕಗಳನ್ನ ತೆಗೆಯುವಂತ ಕೆಲಸ ಮಾಡ್ಯಾರ. ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ. ಹಂಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ, ನಿಮ್ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು? ಬಸವಣ್ಣವ್ರ? ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು. ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದಿಲ್ಲ. ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದಿಲ್ಲ. ಎಲ್ಲಾರು ನಾವು ಮೊದಲು ಓಂ ಶ್ರೀ ಲಿಂಗಾಯನ ಮಾನೆ ಹತ್ತಿದ್ವಿ, ಓಂ ಶ್ರೀ ಗುರು ಲಿಂಗಾಯನ ಮಾಡ್ತಿದ್ವಿ. ಈಗ ಇವ್ರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದ, ಅದಕ್ಕೆ ಓಂ ತೆಗೆದು ಶ್ರೀ ಗುರು ಲಿಂಗ, ಮುಂದೆ ಶ್ರೀನು ಹಿಂದೂ ಧರ್ಮದ್ದೇ, ನಮ ಅನ್ನೋದು ಹಿಂದೂ ಧರ್ಮದ್ದೇ. ಇವ್ರು ಏನಾರ ಬದಲಾವಣೆ, ನಮ ಶಿವಾಯ ಅಂದ್ರೇನು? ಅದು ಸಂಸ್ಕೃತಿ, ಅದು ಸನಾತನ ಧರ್ಮದ್ದೇ. ಇಲ್ಲಾಂದ್ರ ಅಲ್ಲ ಓ ಬಸವಣ್ಣ ಅನ್ಬೇಕ. ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ.
ಬಸವಣ್ಣ ಯಾರ ಹೆಸರು ಏನು ಬಸವರಮ್ಮ ಐತಲ್ಲ, ಬಸವಣ್ಣನು ಹಿಂದೂ, ನಾವು ಹಿಂದೂ. ಅವ್ರು ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ, ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ಉಳ್ಕಿದವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅದಾರ ಕೇಳ್ತಾರ. ಹೌದು, ನಾ ಲಿಂಗಾಯತ್ ಅದೀನಿ, ನಾನು ರಾಮನು ಅದಾನ, ನನ್ನ ಮಗನ ಹೆಸರು ರಾಮ ಐತಿ, ನಮ್ಮ ಅಪ್ಪನ ಹೆಸರು ರಾಮ ಐತಿ. ನಾವ್ ಇಟ್ಕೊಂಡ್ಯಪ್ಪ, ನೀ ಏನ್ ಮಾಡಾಕದಿ? ನಮ್ಗೆ ರಾಮನು ಬೇಕು, ರಾಮನೇ ಆದರ್ಶ ಪುರುಷ. ಬಸವಣ್ಣನು ಬೇಕು, ಶಿವಾಜಿ ಮಹಾರಾಜರು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲ್ಲ MB ಪಾಟ್ರ, ಈ ನಾಟಕ ಕಂಪನಿ ಬಂದ್ ಮಾಡ್ರಿ, ಬಂದ್ ಮಾಡ್ಲಿಲ್ಲ ಅಂತ ಪರಿಣಾಮ ಎದುರಿಸ್ಬೇಕು. ಮತ್ತೆ ನೀವು ಹೋದ್ಸಲ ಲಿಂಗಾಯತ್ ಧರ್ಮ ಅಂತ ಓಡಾಡಿ ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ MB ಪಾಟೀಲ್. ಕಾಶಿ ಪೀಠದಕ್ಕೆ ಹೋದ್ರು, ಶ್ರೀಶೈಲ ಪೀಠಕ್ಕೆ ಹೋದ್ರು, ರಂಭಾಪುರಿ ಪೀಠಕ್ಕೆ ಹೋದ್ರು, ಕಾಲು ಮುಗಿದ್ರು, ಫಲ ಪುಷ್ಪಗಳನ್ನು ಕೊಟ್ಟರು, ನಮಸ್ಕಾರ ಮಾಡ್ಬೋದು. ಯಾಕೆ ಹೋದ್ರಪ್ಪ? ಲಿಂಗಾಯತ್ ವೀರಶೈವರು ವಿರೋಧ ಇಲ್ಲ, ಪಂಚಪೀಠದಲ್ಲಿ ವಿರೋಧ ಮಾಡ್ಲಕತ್ತೀರಿ ನೀವು ಲಿಂಗಾಯತ್ ಅಂತೇಳಿ. ಹಾಗಾದ್ರೆ ನೀವ್ ಯಾಕೆ ಹೋಗ್ತೀರಿ? ಮತ್ ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು, ಅದೇನು ಶರಣ ಸ್ವಾಮಿ ಏನು ಮಾಡಿದ್ರು, ಬಸವ ಸಂಸ್ಕೃತಿ. ಬಸವ ಸಂಸ್ಕೃತಿ. ಅದ್ರೊಳಗೆ ಒಂದು ರೆಸಲ್ಯೂಷನ್ ನೀವು ಟರಾವದಾಗ ನೋಡ್ರಿ, ಮೊದ್ಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದೂಗಳೇ. ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದು? ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ, ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ. ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗ್ಯಾರ. ಆ ಟಿಪ್ಪು ಸುಲ್ತಾನನ್ನ ಖಡ್ಗಕ್ಕೆ ಹಂಚಿ, ಔರಂಗಜೇಬನ ಖಡ್ಗಕ್ಕೆ ಹಂಚಿ ಸಾಬ್ರಾಗ್ಯಾರ. ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸ ತೆಗೀರ, ಅವರು ಹಿಂದೂಗಳೇ, ಅವರು ಒಪ್ಲಕತ್ತಾರ ಹಿಂದೂಗಳೇ. ಅದಕ್ಕೆ ನಾ ಹೇಳ್ತೀನಿ, MB ಪಾಟೀಲ್ರ, ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ್ಸ ಹೊಡಿಲಾಕತ್ತಿರಲ್ಲ, ಇದು ಮತ್ತೆ ಪಶ್ಚಾತ್ತಾಪ ಪಡ್ತೀರಿ. ಸೋಮಿಗೆ ಸರಿಯಿಂದ ಕನೇರ ಮಟ್ಟದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕ್ಷಮೆ ಬರೋದಿಲ್ಲ. ಒಂದಿಲ್ಲ ಒಂದ್ ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ. ನೀವೇನಾದ್ರು ಉಪದ್ಯಾಪಿ ಮಾಡಿದ್ರಿ, ಆ ಸಭೆಯಲ್ಲಿ ಏನೋ ಗಡ್ಡ ಮಾಡಿದ್ರಿ, ನಿಮ್ಗೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋದು ನಮ್ಗೆ ಗೊತ್ತೇ, ನಾವು ಕೊಡ್ತೀವಿ. ನೀವು ಸುಮ್ಮ ಮುಖ ಮತ್ತು ಪಿಕ ಎರಡು ಮುಚ್ಕೊಂಡು ಸುಮ್ಮನೆ. ಸರ್, ಈಗ ಕನ್ನಡ ಶ್ರೀಗಳು ಏನಂದ್ರ ಲಿಂಗಾಯತ ಸಮಾಜಗಳ ಬಗ್ಗೆ ಕೆಟ್ಟದಾಗಿ ಭಾಷೆ ಬಳಸ್ತಾರೆ. ಇಲ್ಲಿ ಶಾಂತಿಗೆ ಧಕ್ಕೆ ಆಗುತ್ತ ಅನ್ನೋ ಕಾರಣಕ್ಕೆ ಅವ್ರನ್ನ ನಿರ್ಬಂಧ. ಏನ್ ಶಾಂತಿ ಧಕ್ಕೆ? ಆ ನಿಜಗುಣಾನಂದ್ ಏನೇನ್ ಮಾತಾಡೋಣ, ಲಕ್ಷ್ಮಿ ಬಗ್ಗೆ ಏನೇನ್ ಮಾತಾಡೋಣ, ನಿಜಗುಣಾನಂದ್ ಹಿಂದೂ ಧರ್ಮದ ಬಗ್ಗೆ ಏನ್ ಮಾತಾಡ, ಗೋವುಗಳ ಬಗ್ಗೆ ಏನ್ ಮಾತಾಡ, ನಮ್ಮ ವೀರಭದ್ರ ಬಗ್ಗೆ ಇಂಥ ಸ್ವಾಮಿ ಏನ್ ಮಾತಾಡ. ಅವ ಗಿಡ್ಡ, ಅಶ್ವಿನ ಮಗಲ್ ಗಿಡ್ಡ ಅವ. ನಿಜಗುಣಾನಂದ ಮಹಾಲಕ್ಷ್ಮಿ ಬಗ್ಗೆ ಏನ್ ಮಾತಾಡ, ಸನಾತನ ಧರ್ಮದ ಬಗ್ಗೆ ಹಸೆ ಮಾತಾಡ. ಮೊದಲು ಇವರಿಂದ ಅಶಾಂತಿ ಆಗ್ತದೆ, ಮೊದಲು ಇವ್ರನ್ನ ವ್ಯಕ್ತಿ ಒಳಗೆ ಹಾಕ್ತದೆ. ನಿಜಗುಣಾನಂದ, ಶಾನೆ, ಹಳ್ಳಿ ಇವ್ರು ಏನ್ ಅದಾರಲ್ಲ, ಇವ್ರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವ್ರು. ಮತ್ ನೋಡಿ ಯಡಿಯೂರಪ್ಪನ ನಾಟಕದ್ರು. ಇಲ್ಲಿ ಪಂಚಪೀಠದವ್ರಿಗೂ ಕಾಲು ಮುಗಿದು, ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಲಿತ್ತಲ್ಲಿ ಸೈನ್. MB ಪಾಟೀಲ್ ಕೇಳ್ರಿ, ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ತಗೊಂಡು. ಯಡಿಯೂರಪ್ಪನ ತಗೊಂಡು ಹೋರಾಟ ಮಾಡಿರಲ್ಲ, ಅಥವಾ ವಿಜೇಂದ್ರ ತಗೊಂಡು ಹೋರಾಟ ಮಾಡಿರಿ. ಹಾಗಾಗಿ ಹೋಗ್ತಾರೆ ಆ ಕಡೆ. ನಾವು ಹಿಂದೂಗಳರು BJP ಅವ್ರದ್ದು ಕೈವಾಡಿದೆ ಯಾರು ಡಬಲ್ ಗೇಮ್ ಮಾಡಿದ್ರಿ. ನಾವು ಹೋದ್ಸಲ ನೀವ್ ಯಾರು ಹೈಲೈಟ್ ಮಾಡೋದಿಲ್ಲ, ಏನ್ ಮಾಡೋದು ನೀವು ಒಳಗ ಮುಚ್ಚಿಟ್ಕೋತಿ. ಅದಕ್ಕೆ ನಮ್ದು ವಿಡಿಯೋ ಐತಿ ಬಿಟ್ಟಿನ. ನಾನ್ ಏನಾರು ಮಾಡಿ ನಿಮ್ಗ ಸಂಜೆ ಮುಂದೆ ಫೋನ್ ಮಾಡ್ತಾ ಕೆಲವೊಂದು ಚಾನಲ್ದವ್ರಿಗೆ, ವಿಜಯೇಂದ್ರಂದು ಏನಾರು ಮಾಡಿ ಎತ್ನಾಳ ಖರಾಬ್ ಮಾಡಿ, ಡೋಂಟ್ ವರಿ, ನಮ್ದೇನ್ ಕಳ್ಸೋದ್ ಕಳ್ಸ್ರಿ, ನಾವ್ ಬರೋಬ್ಬರಿ ಮಾಡ್ತೀವಿ ಅಂದು ಏನ್ ಮಾಡ್ತೀವಿ ಗೊತ್ತಿಲ್ಲ. ಕೆಲವೊಂದ್ ಚಾನಲ್ದಾಗ ನೀವತ್ತಲ್ಲ, ಕೆಲವೊಂದ್ ಚಾನಲ್ದ ಮಧ್ಯಾಹ್ನ ತನ ಚಲೋ ಹೊಡೆದಿರ್ತೀರಿ ಎತ್ತಾಳದು. ಸಂಜೆ ಮುಂದೆ ವಿಜಯೇಂದ್ರ ಕಡೆಯಿಂದ ಏನೋ ಸಂದೇಶ ಬತ್ತು, ಏನೋ ಒಂದು ದೊಡ್ಡ ಪ್ಯಾಕೆಟ್ ಬತ್ತು ಅಂತಂದ್ರ ನಿಮ್ಮದು ಟ್ಯೂನ್ ಚೇಂಜ್ ಆಗುತ್ತೆ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ BJPಯಲ್ಲಿ 2,000 ರೂಪಾಯಿ ಕೊಡ್ಬೇಕು, 2,000 ಕೊಡ್ಬೇಕು. 2,500 ಸಾವಿರ ನೋಡ್ರಿ, ಎಟ್ಟ ಐಕಿ ಒಂದು ರೂಪಾಯಿನ ಕಡಿಮೆ ಮಾಡ್ಬೇಕ. ಹಿಂಗ ನೀವು ಚಾನಲ್ದವ್ರು ಏನಾಗಿರಲ್ಲ, ನಮ್ದು ಚಲೋ ಇಲ್ಲ ಅಂದ್ರ ನಾವು ವಿವಾದಾತ್ಮಕ ಮಾತಾಡ್ತಿದ್ರ, ಅಯೋಗ್ಯದ್ರ ನಂಬಲ್ಲಿ ಬರ್ಬಾರ್ದು. ನೀವು ವಿಜಯೇಂದ್ರ ಮನೆ ಮುನ್ನ ಹೇಳಿಲ್ಲ, ಗುಣಗಾನ ಜೈ ಜೈ ವಿಜಯೇಂದ್ರ, ನಿನ್ನ ನಾಮವು ನಮ್ಮ ಚಾನಲ್ಗೆಲ್ಲ ಲಾಭವು, ಕರುಣಿಸು ಸೇವನೆ ಕೊಟ್ಟು
ತ್ಯಾಗೇಜ ಜಯ ಜಯ ವಿಜೇಂದ್ರ ಅಂತ ಹೊಟ್ಟಿದೆ ಮತ್ತೆ. ಸರ್ ಇನ್ನೊಂದು ಏನ್ ಹೇಳಾರಂದ್ರ ಸಿದ್ದೇಶ್ವರ ಸ್ವಾಮೀಜಿಗಳು ಜಾಗತಿಕ ಧರ್ಮಗಳ ಸಾರ ಮತ್ತು ಸೂಕ್ತಿ ಅಂತ ಹೇಳಿ ಒಂದು ಪುಸ್ತಕ ಬರ್ದಾರ. ಅದ್ರಲ್ಲಿ ಲಿಂಗಾಯತ ಜಾಗತಿಕ ಧರ್ಮ ಅಂತ ಇದೆ. ಸಿದ್ದೇಶ್ವರ ಜಾಮಗಳನ್ನ ತಗೋಬೇಡಿ. ಮತ್ತೆ ಎಂ ಬಿ ಪಾಟೀಲ್ ನಾ ಹೇಳಿನಿ ಅವ್ರಿಗೆ ಸಲಹೆಗಾರರು ಏನದಾರ ಎಂ ಬಿ ಪಾಟೀಲ್ ಸಲಹೆಗಾರರು ಈ ಅಲ್ಲಿ ಹೊಲಸ ಕೆಲಸ ಮಾಡ್ಬೇಡಿ. ಯಾರದಾರ ಹೋಗಿ ಅವ್ರ ಎಂ ಬಿ ಪಾಟೀಲ್ ಕೇಳ್ರಿ ನಿಮ್ ಸಲಹೆ ಏನ್ ಕೊಡ್ಲಾಕತ್ತಾರ. ಎಲ್ಲಾರು ಆ ಬಸ್ ಅಂದ್ರ ಅಂತವ್ರ ಹೆಸರು ತಗೋಬಾರ, ಬಹಳ ದೊಡ್ಡವ್ರ ಆಗ್ತಾರ. ಎಂ ಬಿ ಪಾಟೀಲ್ ಅಂತವ್ರ ಮಾತು ಕೇಳಿ ಎಂ ಬಿ ಪಾಟೀಲ್ ಹಿಂದ್ ಒಂದು ಧರ್ಮ ಹೊಡೆಯ ಒಬ್ಬ ಅದಾನ, ಒಬ್ಬ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರು ಹೊಲ ಹೊಡೆಯ ಒಬ್ಬನ. ಇವ್ರಿಬ್ರು ದೊಡ್ಡ ಸಮಸ್ಯೆ ಎಂ ಬಿ ಪಾಟೀಲ್. ಯಾವ್ದೋ ರೈತನ ಗುರ್ತಿರೋದಿಲ್ಲ, ಅವ್ನ ಹೊಲ ಒಂದು ಹಗರಣಗಳಾಗ್ಲಕತ್ತಲ್ಲ ಬಿಜಾಪುರನಾಗ ಭೂ ಹಗರಣಗಳು. ಅದು ಸಾಮಾನ್ಯ ಎಂ ಬಿ ಪಾಟೀಲ್ ಹಿಂದೆ ಅಡ್ಡಾಡೋ ಶಿಸ್ತನೆ. ಅದಕ್ಕೆ ಜಾಗೃತರಾಗ್ರಿ. ನಾ ಹಿತೇಚ್ಛಾಗಿ ಹೇಳಕತ್ತೀನಿ, ನೀವ್ ಹಿಂಗೆ ಮಾಡ್ತಿದ್ರು ಮಾಡ್ರಿ, ನಾವ್ ಏನ್ ಮಾಡೋದು ನಾವ್ ಮಾಡ್ತೀವಿ. RSS ಕಡಿವಾಣ ಏನು ಪಕ್ಷಾಂತರ ಇಟ್ಟು ಕಲಬುರಗಿ ಒಂದು ಯುದ್ಧ ರೀತಿ ಶುರುವಾಗಿದೆ. RSS ಕೋರ್ಟ್ ಕೂಡ ಪರವಾನಗಿ ಕೊಟ್ಟಿದೆ. ಆದ್ರೆ ಕೆಲವೊಂದು ಒಂದು DSS ಸಂಘಟನೆಗಳು ನೇರವಾಗಿ ವಿರೋಧ ಮಾಡ್ತಾರೆ. ಅವ್ರಿಗೆ ಮಾಡಿತಾರಲ್ಲೇ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ನೋಡ್ತೀವಿ. ಅವತ್ತು ನಾವು ಪಕ್ಷ ನೋಡ್ರಿ, ಪಥಸಂಚಲ ಭೀಮ್ ಆರ್ಮಿ ಅಲ್ಲ, ಭೀಮ್ ಆರ್ಮಿಯವರು ಪಥಸಂಚಲನ ಮಾಡ್ಲಿಕ್ಕೆ ನಮ್ಗೇನು ವಿರೋಧ ಇಲ್ಲ. ಸಂವಿಧಾನಾತ್ಮಕವಾಗಿ ಅದಕ್ಕೂ ಹಕ್ಕೈತಿ. ಅವರು ಮಾಡಿ, ಅವರು ಒಂದ್ ದಿವ್ಸ ಮಾಡ್ಲಿ, ಇವರು ಒಂದ್ ದಿವ್ಸ. ನೀವು ನಿಮ್ಮ ಭೀಮ್ ಆರ್ಮಿ ಒಳಗೆ ಸಾಬ್ರ ಅದಾರ, ಸಾಬ್ರನ್ ತಗೊಂಡ ನಿಮ್ ಭೀಮ್ ಆರ್ಮಿ. ಭೀಮರಾವ್ ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಏನ್ ಹೇಳ್ಯಾರ ಅನ್ನೋದು ಜಗತ್ತಿಗೆ. ಇಸ್ಲಾಂ ಅನ್ನುವಂಥದ್ದು ಮತ್ತೊಂದು ಧರ್ಮವನ್ನ ಸಹೋದರದಿಂದ ನೋಡುವುದಿಲ್ಲ. ಈ ದೇಶದಲ್ಲಿರುವಂತ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ 1944 ಹೇಳ್ಯಾರ ಅಂಬೇಡ್ಕರ್. ನೀವು ಭೀಮ್ ಆರ್ಮಿಯವ್ರ ಆ ಸಾಬನ್ ತಗೊಂಡೇನ್ ಮಾಡಿರಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿಯ ವಿರುದ್ಧ. ಅವ್ರ ಕೇವಲ ನೀವು ಈ ನೀಮ್ ಮತ್ತು ಭೀಮ್ ಮತ್ತೇನು ಮಾಡಿರಿ. ನಾ ಕೇಳ್ತೀನಿ ನಿಮ್ಗ, ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು, ಇದೇ ನಿಮ್ಮ ಇಂದಿರಾ ಗಾಂಧಿ, ನಿಮ್ಮ ರಾಜೀವ್ ಗಾಂಧಿ. ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ 370 ತೆಗಿಕ್ಕಿಂತ ಮುಂಚೆ ಎಷ್ಟು MLAಗಳು MP ಗಳು SC ಇದ್ರು, ಎಷ್ಟು ಮಂದಿ SC ST ಜನಾಂಗದವರು ಸರ್ಕಾರಿ ನೌಕರಿ ಇತ್ತು. ದಾಖಲೆ ಕೊಡ್ಲಿ, ರಾಹುಲ್ ಗಾಂಧಿಯರು ಕೊಡ್ಲಿ, ಪ್ರಿಯಾಂಕಾ ಖರ್ಗೆಯರು ಕೊಡ್ಲಿ. ಕಾಶ್ಮೀರದಲ್ಲಿ SC ST ರಿಸರ್ವೇಶನ್ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ 370 ಕೊಟ್ಟಿದ್ರು. ಓನ್ಲಿ ಜನರಲ್ ಇತ್ತು, ಎಲ್ಲ ಮುಸಲ್ಮಾನ್ರೆ. ಯಾವುದು ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್, ಎಲ್ಲ MLA MP ಗಳು ಮುಸಲ್ಮಾನ್. ಒಬ್ಬ SC MLA ಇಲ್ಲ, ಒಬ್ಬ SC ST ಜನಾಂಗದ MP ಇಲ್ಲ, ಒಬ್ಬ SC ST ಜನಾಂಗದ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಮುನ್ಸಿಪಾಲಿಟಿ ಮೆಂಬರ್ ಇಲ್ಲ, ಸರ್ಕಾರಿ ನೌಕರದಾರ ಇಲ್ಲ. ಅಲ್ಲಿ ಮುಸ್ಲಿಮ್ರು ಏನ್ ಮಾಡ್ತಿದ್ರು, ಮುಸ್ಲಿಂ ಸರ್ಕಾರಿ ಮುನ್ಸಿಪಾಲಿಟಿ ಒಳಗೆ ಕಸ ಹುಡಕ ಪೌರ ಕಾರ್ಮಿಕರ ಅದಾರ ತಿಳ್ಕೊರಿ. ಅಕ್ಕಿಗೆ 35-40 ಸಾವಿರ ರೂಪಾಯಿ ಪಗಾರ ಬರ್ತಿತ್ತು. ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ 8-10 ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆದ ಕಸ ಹುಡುಕ್ತಿದ್ರು. ಅವ್ರು 40 ಸಾವಿರ ಪಗಾರ ತಗೋತಿದ್ರು, ಇವ್ರಿಗೆ ಎಷ್ಟು ಕೊಡ್ತಿದ್ರು, 10 ಸಾವಿರ ಕೊಡ್ತಿದ್ರು. ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತೆಗಿದಿರ್ಲಕ್ಕಂದ್ರ ಇವತ್ತು ಆರ್ಟಿಕಲ್ 370 ಏನ್ ತೆಗೆದಾರಲ್ಲ, 5 ಮಂದಿ SC MLA ಅದಾರ ಜಮ್ಮು ಕಾಶ್ಮೀರದಲ್ಲಿ. ಇವತ್ತು ಅಂಬೇಡ್ಕರ್ ಅವರ ಕನಸು ನನಸಾಗಿದೆ. ಭೀಮ್ ಆರ್ಮಿ ನಿಜವಾಗಿ ನೀವು ದಲಿತರ ಬಗ್ಗೆ ನಿಮ್ ಗೌರವ ಇದ್ರೆ ಮೊದಲು ನಿಮ್ಮಲ್ಲಿ ಏನ್ ಸಾಬ್ರನ್ನ ಪದಾಧಿಕಾರಿ ಮಾಡಿರಿ, ಮೊದಲು ಕಿತ್ಬಿಡಿ. ನಿಮ್ಗ ಹಾಕಿಲ್ಲ. ನೀವು ಏನು ಪರೇಡ್ ಮಾಡ್ರಿ, ನೀವು ಒಂದು ಸಂಘಟನೆ ಮಾಡ್ಕೋರಿ, ನಮ್ದು ಏನೋ ತಕರ. ಪ್ರಿಯಾಂಕಾ ಖರ್ಗೆ ರೊಕ್ಕ ಭಾಳ ಐತ್ರಿ, ಸಿಕ್ಕಾಪಟ್ಟೆ. ಅವ್ರ ಅಪ್ಪನಿಂದ 50 ವರ್ಷದ ದುಡ್ಡ ಈಗ ತಳಗ ಇದು ಆಗ್ಯಾವ, ಬೆಳಿಲಾಕತ್ತಾವ ನೋಡ್ಕೊಂಡು. ಅದನ್ನೇ ಅವ್ರು ಏನಾರು ಗುಲ್ಬರ್ಗಾ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಅದಾರಲ್ಲ ಎಲ್ಲರಿಗೂ ಒಂದು 10 ಲಕ್ಷ ರೂಪಾಯಿ ಮನಿ ಕಟ್ಸ್ಕೊಟ್ಟಿದ್ರು. ಅವ್ರ ಅರ್ಧ ಆಸ್ತಿ ಕರ್ಬೋದಿಲ್ಲ, ಅಟ್ಟ ಆಸ್ತಿ.
ಆದ್ರೆ ಯಾವ ದಲಿತರಿಗೂ ಒಂದ್ ಒಳ್ಳೆ ಮನೆ ಕಟ್ಟಿ ಕೊಟ್ಟಿಲ್ಲ, ಯಾವ ದಲಿತರಿಗೂ ಒಂದು ನೌಕರಿ ತಗೊಂಡಿಲ್ಲ. ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ. ದಲಿತರು ಎಷ್ಟು ಮಂದಿ ಲೆಕ್ಚರರ್ ಅದಾರ, ಪ್ರಿನ್ಸಿಪಾಲ್ರಿ ಎಷ್ಟು ಅದಾರ, ಅಲ್ಲಿ ಬ್ರಾಹ್ಮಣರು ಅದಾರ. ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಟ್ಟಪ್ಪ. ಬ್ರಾಹ್ಮಣರು ಶಾಣೆ ಅಂತ ಹೇಳಿದ್ರೆ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ, ದಲಿತನ ಯಾಕೆ ಮಾಡಲ್ಲಪ್ಪ? ಕೇಳ್ಬೇಕಲ್ಲ ಇದನ್ನ ಯಾರು ಕೇಳುದಿಲ್ಲ. ಏನ್ ಮಾಡೋದು? ನಮ್ದು ಬರೇ ವಿವಾದಾತ್ಮಕ ಹಂಗಂದ್ರು ಏನಂದ್ರು. ಈಗ ವಿರೋಧ ಮಾಡ್ತಾ ಇದ್ದಾರೆ RSS ಗೆ ಪರ್ಸನ್ಸ್ ಎಲ್ಲ ಅವತ್ತೇ ಮಾಡ್ತಾರೆ. ಅದಕ್ಕೆ ಈ ಭೀಮ್ ಆರ್ಮಿಯಿಂದ ಕೂಡ ನೋಡ್ರಿ, ಪಥಸಂಚಲನ ಸಂಘದ್ದು ಒಂದ್ ಕಡೆಯಿಂದ ಬರ್ತದ, ಇವ್ರು ಒಂದ್ ಕಡೆ ಬರ್ಲಿ, ಗದಾಟ ಬಡದಾಟ ಮಾಡ್ತೀನಿ ಅಂತ ಅರ್ಥ ಇಲ್ಲ. ನೀವು ಅದನ್ನ ದಲಿತರ ವರ್ಸಸ್ ಉಳಿದ ಹಿಂದೂ ಜನಾಂಗಗಳನ್ನ ನೀವು ಬೆಂಕಿ ಹಚ್ಚೋ ಕೆಲಸ ಮಾಡಕ ನೀವು ಕೂಡ್ಸೋರಲ್ಲ, ನೀವು ಹಾಳು ಮಾಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSS ಒಂದ್ ಸಾಕ್ಯಕ್ ಹೋಗ್ಯಾರ ಹಿಂದಕ್ಕೆ, ಪೂಜೆ ಅಡಿಕೆವಾರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನ ಕೇಳ್ಕೊಂಡು ಅವರು ಕೇಳಿ ಪಾಲ್ಗೊಳ್ಳಕ್ಕೆ ಅನೇಕ ಅದು ಅಲ್ಲಿ ದಲಿತ ಕೇಳುದಿಲ್ಲಲ್ಲ. RSS ನಾಗ ಯಾರ ಜಾತಿನೇ ಕೇಳುದಿಲ್ಲ, ಅವ್ರು ಅವರೇ ಹಿಂದೂ. ಕೆಟ್ಟು ಮುಸಲ್ಮಾನರು ಸಹಿತ ಅದರ ಕೆಲವೊಂದ್ ಕಡೆ ಪಥಸಂಚಲನದಾಗ ಸೇರ್ತಾರ. RSS ನಾಗ ಹಿಂದೂ ಅಂತ ಹೇಳಿ ನಮ್ದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರ. ಅಲ್ಲಿ ಜಾತಿ ಇಲ್ಲ, ಯಾರು ದಲಿತರ ಅದಾನ ಗೊತ್ತಿಲ್ಲ, ಯಾರು ಬ್ರಾಹ್ಮಣ ಅದಾನ ಗೊತ್ತಿಲ್ಲ, ಅವ್ನು ಲಿಂಗಾಯತ ಒಬ್ಬ ಸ್ವಯಂ ಅಷ್ಟೇ ಅಲ್ಲಿ ಅದು ಪರಿಗಣನೆ ಮಾಡ್ತಾರೆ. ನಾ ಹೇಳ್ತೀನಿ, ಈ ರೀತಿ MP ಪಾಲ್ರು ಖರ್ಗೆ ಅವ್ರು ಏನ್ ನೀವು ಹಾಳು ಮಾಡ್ಲಕ್ ಹೊಂಟಿರಲ್ಲ, ಇದು ಒಳ್ಳೆ ರಾಜಕೀಯ ಲಕ್ಷಣ. RSS ನೋಂದಣಿ ಆಗದ ಸಂಸ್ಥೆ ಅಂತ ಹೇಳ್ತಾರೆ, RSS ರಿಜಿಸ್ಟರ್ ಆಗಿಲ್ಲ ಅದು. ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ, ಅವೆಲ್ಲ ನೋಂದಣಿ ಆಗ್ಯಾವ. ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ, ಎಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರ್ಸ್ಯಾರ. ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ 100 ವರ್ಷದಿಂದ ಯಾರು ಕೇಳಲ್ಲ, ಇವ್ರು ಯಾರು ಕೇಳೋ ಪರವಾನಗಿ ಪಡಿಬೇಕು ಅಂದ್ರೆ ಸಂಘದ ರಿಜಿಸ್ಟ್ರೇಷನ್ ಅದಕ್ಕೆ ಒಂದು ಅಡ್ಗಾಲ್ ಹಾಕ್ಲಿಕ್ಕೆ ರೀತಿ ಮಾಡಿ ನೋಡ್ಸಿ ಅವ್ರು ಏನ್ ಮಾಡ್ತಾರ, ಇನ್ನೊಂದ್ 2 ವರ್ಷ ಹಾರಾಡ್ತಾರ, ಮುಂದೆ ನಾವು ಬರ್ತೀವಿ. ವಿಜೇಂದ್ರ ಏನ್ ಬರುದಿಲ್ಲ ಮುಖ್ಯಮಂತ್ರಿ, ನೀವೇನ್ ಕಲ್ಪನೆ ಇಟ್ಕೋಬೇಡ್ರಿ, ನಡೆಯೋದ ನಾನೇ ಬರಾವ. ಅವಾಗ ನೀವು ನನ್ ಬಲ್ಲೇ ಬರ್ಬೇಕು. ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತಿ ಯಾರ್ಯಾರ ಚಾನಲ್ದ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ. ನಿಮ್ ಸಂಧಿ ಸಹಿತ ನೋಡ್ರಿ ಗೆಟ್ ಔಟ್. ಈಗ ಕುಮಾರಸ್ವಾಮಿ ಯತೀಂದ್ರ ಇಲ್ಲ ಜಾರಕಿಹೊಳಿ ಅವರು ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ. ಸಿದ್ದರಾಮಯ್ಯ 30 ಪೈಸಾರು ಯತೀಂದ್ರ. ಈಗ ಇಡೀ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಾಕತ್ತಾರ? ಬೆಂಗಳೂರ್ನಾಕ ರೊಕ್ಕ ಯಾರು ತಿಲ್ಲಕತ್ತಾರ? ಯತೀಂದ್ರ ಸುರೇಶ್, ಯಾರು ಬೈರತಿ ಸುರೇಶ್, ಇಬ್ರು ಅವರೇ ಕಲೆಕ್ಷನ್ ಮಾಸ್ಟರ್ಗಳು. ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಾಕ ಯತೀಂದ್ರ ಬಿಟ್ಟಾರಂದ್ರ ಇವತ್ತು ಯತೀಂದ್ರ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರ ಅದು ಸಿದ್ದರಾಮಯ್ಯ ಹೇಳ್ದಂಗೆ. ಸಿದ್ದರಾಮಯ್ಯ ಹೇಳಿ ಇಲ್ಲ ಅಯೋಗ್ಯದಾನ ಇವ ಯಾರು ಜಾರಕಿಹೊಳಿ ಅಂತ ಹೇಳಿ ನಮ್ಮ ಇಲ್ಕಂದ್ರೆ ನನ್ನ ಮಗ ಅಯೋಗ್ಯದಾನ ಅದವ್ರು ಹೇಳಿ ಮಾತಿನ ಬರದಲ್ಲಿ ಹೇಳಿದಾರೆ. ಆ ರೀತಿ ಅವ್ರ ಅರ್ಥ ನೀವು ಅಂದ್ರ ಐದು ಸಂಘಟನೆ ನಾನ್ ಮಾಡಿದ್ದೆ ಅದನ್ನ ಮುಂದುವರ್ಸ್ಕೊಂಡು ಇವ್ರು ಹೊಂಟಾರ ಅರ್ಥದ್ರಿ. ಐದು ಸಂಘಟನೆನ ಮಾಡಿದ್ದೆ ನಾನು ಅದನ್ನ ಮುಂದುವರ್ಸ್ಕೊಂಡು ಸತೀಶ್ ಜಾರಕಿಹೊಳಿ ಹೊಂಟಾರ. ಹಂಗಾಗಿ ಯತೀಂದ್ರ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆ ಪಡಿತಂತ ಅಂತ ಹೇಳ್ಯಾರೋ ಏನ್ ಅಹಿಂದ ಅಂತ ಹೇಳ್ಯಾರೋ ಇದು ನನಗೆ ಹೇಳ್ರಿ. ಹೇಳ್ರಿ ಯತೀಂದ್ರ ಹೇಳಿದ್ದಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಎಲ್ಲ ಅರ್ಹತೆ ಐತೆ ಅಂತ ಹೇಳ್ಯಾರ. ಯಾರು? ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ಯಾರ ಅಂದ್ರ ಸಿದ್ದರಾಮಯ್ಯ ಹೇಳ್ದಂಗೆ. ಇಲ್ಲಾಂದ್ರ ನನ್ನ ಮಗ ಹುಚ್ಚದನ ತಪ್ಪು ಮಾತಾಡ್ತಾನ ಅವನದೇನು ನಂಬ್ಯಾಡ್ರಿ ಒಂದು ಪ್ರಕಟಣೆ ಕೊಡ್ಲಿ ಎಲ್ಲಾ ಟಿವಿ ಒಳಗ ಮತ್ತು ಸೈಟ್ ಕರ್ನಾಟಕ ಪ್ರಜಾವಾಣಿ ಎಲ್ಲಾ ಪೇಪರ್ನಾಗ. ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ. ನಾನು ಅವರು ಕಳೆದ 50 ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡಿಲ್ಲ. ತಿಳ್ಕೊಳ್ಳಿ ಅಂದ್ರೆ ನಂಬ್ತೀವಿ. ಸುಮ್ನೆ ಮಾತಿನ ಪರದಲ್ಲಿ ಹೇಳ್ಯಾರ, ವೇಗದಲ್ಲಿ ಹೇಳ್ಯಾರ. ಅವೇನ ಸಮಾಜಕ್ಕೆ ಮಾರಕ ಅಂತ ಯತೀಂದ್ರ ಹೇಳಿದ್ರು. ಭ್ರಷ್ಟ ರಾಜಕಾರಣಿಗಳೇ ಈ ದೇಶಕ್ಕೆ ಮಾರಕ. ಎಲ್ಲಾ ಪಾರ್ಟಿಗಳ ಕಾಂಗ್ರೆಸ್ನವ್ರೇನು ಅಷ್ಟೇ ಅಲ್ಲ, ಬಿಜೆಪಿ ಒಳಗಿರುವಂತ ಕುಟುಂಬನೂ ಸಹ ಮಹಾಭ್ರಷ್ಟು. ಅವರೆಲ್ಲ ಭ್ರಷ್ಟು ಅಂದ್ರೆ ಮಹಾಭ್ರಷ್ಟು. ಇವತ್ತು ವಿದೇಶಕ್ಕೆ ಹೋಗ್ಯಾರ ಅವರೆಲ್ಲ. ಯಡಿಯೂರಪ್ಪ ಎದಕ್ ಹೋಗ್ಯಾರ? 1,000 ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ.
ನೋಡ್ಕೊಂಡ್ ಬರ್ಲಕ್ ಹೋಗ್ಯಾರ ನೋಡು, ಈ ಹಟಕೆ ನಂದು, ಈ ಹೋಟೆಲ್ ನಂದು ಅಂತ ನೋಡಕ್ ಹೋಗ್ಯಾರ. ಇದ್ರದ್ದು ಬರೀದಿಲ್ಲ, ವಿದೇಶಕ್ಕೆ ಹೋಗಿಲ್ಲ ನಾವು. ವಿಜಯೇಂದ್ರ ಅವರು ಹಗಲು ರಾತ್ರಿ ಕರ್ನಾಟಕದ ಚಂದ್ರ ಸಲ ಕುಡಿತಾರ, ನೀವು ಹೊಡ್ಕೊಟ್ಬಿಟ್ಟು ಸರ್ ಇನ್ನೊಂದು ಸರ್ ಈಗ ಇನ್ನೊಂದು ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ನಮ್ಮ ಕುಟುಂಬದವ್ರು ಎದಕ್ ಹೋಗೈತಿ, ಎಲ್ಲಿ ಆಯಾ ಊರಾಗ ಯಾವ ದೇಶನಾಗ ಆಸ್ತಿ ಮಾಡಿ ನೋಡ್ಲಕ್ ಹೋಗಿತ್ತು, ಏನಲ್ಲಿ ಗೋಲ್ಗುಮಟ್ ನೋಡ್ಲಕ್ ಹೋಗ್ಯಾರ, ಉಪ್ಪಳಿಬುರ್ಗ್ ನೋಡ್ಲಕ್ ಹೋಗ್ಯಾರ, ಸರ್ ಇನ್ನೊಂದು ಈಗ ಏನ್ ಅಲ್ಲಿ ಕೂತು ಟಿವಿ ಒಳಗೆ ಗೋಲ್ಗುಮಟ್ ನೋಡೋರ. ಸರ್ ಇನ್ನೊಂದು ಕುಮಾರಸ್ವಾಮಿ ಅವರು ಮತ್ತೆ ತಾವು ಯತ್ನಾಳ್ ಅವರನ್ನು ಬಿಜೆಪಿ ಸೇರಿಸ್ಕೋಬೇಕು, ಮುಂದಿನ ಚುನಾವಣೆಯಲ್ಲಿ ಒಂದು ಗೆಲುವಿಗೆ ಅನುಕೂಲ ಆಗ್ತದೆ, ಮತ್ತು ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ಚುನಾವಣೆ ನಿಂತು DCM ಆಗ್ಬೇಕು ಅಂತ ಇಂಥ ಒಂದೇನೋ ಬೇಡಿಕೆ ಇಟ್ಟಿದಾರ ಅನ್ನೋ ಮಾಹಿತಿ ಇದೆ. ನನ್ಗೇನೋ ಗೊತ್ತಿಲ್ಲ. ಪಾಪ ಕುಮಾರಸ್ವಾಮಿ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ, ಮಾತಾಡ್ಸ್ಬೇಕು. ಇದೇನ ಏನೋ ಚರ್ಚೆ ಆಗಲ್ಲ. ಮತ್ತೆ ಏನ್ ನಡೆದೈತೆ ಜಿಲ್ಲೆ ನಮ್ಗೆ ಏನ್ ಗೊತ್ತಾಗೋದ್ರೆ ನಾವು ಬಿಜೆಪಿ ಹೊರಗಿದ್ದೀವಿ, JDS ನಮ್ ಸಂಪರ್ಕನಾಗಿಲ್ಲ. ನಾವು ನಮ್ಮ ಮಟ್ಟಿಗೆ ನಾವು ಹಿಂದೂ ಸಂಘಟನೆ ಮಾಡ್ಲಕತ್ತೀವಿ. ಕಳ್ಳ ಹಿಂದೂ ನಾಯಕರುಗಳಿಗೆ ಓಟ್ ಹಾಕ್ಬೇಡ್ರಪ್ಪ, ಭ್ರಷ್ಟರಿಗೆ ಲಫಂಗರಿಗೆ ಓಟ್ ಹಾಕ್ಬೇಕು, ನೀವೆಲ್ಲ ಉದ್ಧಾರ ಮಾಡ್ತೀವಿ. ನಮ್ಮ ಕೈಗೆ ಅಧಿಕಾರ ಕೊಟ್ಟು ಹೋಗ್ಲಕ್ಕ. 2 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಅದಾವೆ. 1 ಲಕ್ಷ ಹುದ್ದೆ ತುಂಬಿದ್ರು 1 ಲಕ್ಷ ಕುಟುಂಬಗಳು PPL ದಿಂದ ಹೊರಗೆ ಬರ್ತಾರೆ. ಅದ್ರೊಳಗೆ SC ST ಜನಾಂಗದವ್ರು 25,000 ಅವ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದ, ಹಿಂದುಳಿದವ್ರಿಗೂ ಸಿಗ್ತದ, ಎಲ್ಲಾ ಜನಾಂಗದಕ್ಕೂ ನೌಕರಿ ಸಿಗ್ತದ. ಇವತ್ತ ಏನ್ ಮಾಡಕತ್ತಾರ ಕಾಂಗ್ರೆಸ್ನವರು, ಮೊನ್ನೆ ಅವ ಜಮೀರ್ ಅಹಮದ್ ಖಾನ್ 400 ಹುಡುಗರಿಗೆ PSI ಟ್ರೈನಿಂಗ್ ಮುಸಲ್ಮಾನ್ರಿಗೆ ಅಂದ್ರ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಕೂಡಿ PSI ಟ್ರೈನಿಂಗ್ ಕೊಡ್ಸ್ಲಕತ್ತಾರ. ಅಂದ್ರ ಮುಂದಿನ ದಿವಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಮುಸಲ್ಮಾನರ ಒಬ್ಬ PSI ಬಂದ್ರೆ ಹಿಂದೂಗಳ ಪರಿಸ್ಥಿತಿ ಏನು. ಆ 400-500 ಮಂದಿ ಏನ್ ಮಾನ್ಯ ಟ್ರೇಡ್ ಕೊಟ್ಟಾರಲ್ಲ, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತಾರ, ಅವ್ರೆಲ್ಲ PSI ಆಗ್ತಾರ. ಹಿಂದೂಗಳಲ್ಲಿ ಹೋಗ್ಬೇಕು, ದಲಿತರಲ್ಲಿ ಹೋಗ್ಬೇಕು. ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ. ಜಮೀರ್ ಅಹಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ. ಇವತ್ತು ಪೊಲೀಸ್ ಇಲಾಖೆಯಿಂದಲೇ ಇಸ್ಲಾಮೀಕರಣ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡ್ಲಾಕತ್ತಾರೆ, ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ. ಇದಕ್ಕೆ ನಾವು ಎಚ್ಚರ ಆಗ್ಬೇಕಂತೇಳಿ ಇದನ್ನ ನಾವು ಜಾಗೃತಿ ಮಾಡ್ತೀವಿ ಹೊರತು ನಾವು ಯಡಿಯೂರಪ್ಪನ ಮನೆಗೂ ಹೋಗುದಿಲ್ಲ, ಯಾರ ಮನೆಗೂ ಹೋಗುದಿಲ್ಲ. ಹೈಕಮಾಂಡ್ ಕರೆದ್ರ ಗೌರವಯುತವಾಗಿ ಮಾತಾಡಿದ್ರೆ ಹೋಗ್ತೀವಿ, ಕರೀಲಿಲ್ಲ ಅಂದ್ರೆ ನಾವೇ ನೀವು ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀವಿ. ಯತ್ನಾಳ್ ರಾತ್ರಿ ಅವ್ರನ್ನ ಭೇಟಿ ಆಗ್ಯಾರ, ಇವ್ರು ಸುಳ್ಳು ಏನು ಹೊಡಿಬ್ಯಾಡ್ರಿ, ನಾವು ಯಾರ ಮನೆಗೆ ಹೋಗುದಿಲ್ಲ. ಹೋಗುದಿದ್ರೆ ಟಂಕಿ ಹೊಡೋದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ನಾವು ಹೊಂಟಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಹೇಳಿ ಹೋಗ್ತೀವಿ. ಚುಪ್ ರಾತ್ರಿ ಹೋದ್ರು ಯತ್ನಾಳ್ರು ಎಲ್ಲಿ ಏಕೆ ಇದ್ದಾರೆ, ಅಮಿತ್ ಶಾ ಮನೆಗೆ ಹೋದ್ರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಂತ.